ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರ ಫಸ್ಟ್ ಲಿಸ್ಟ್ ನಿನ್ನೆ ಅಷ್ಟೇ ಬಿಡುಗಡೆ ಆಯಿತು. ಫಸ್ಟ್ ಲಿಸ್ಟ್ ನಲ್ಲಿ ಸ್ಥಾನ ಪಡೆದವರು ಯಾರು, ಕರ್ನಾಟಕದಿಂದ ಎಷ್ಟು ಸ್ಥಾನಗಳಿಗೆ ಹುರಿಯಾಳುಗಳನ್ನ ತನ್ನ ಮೊದಲ ಪಟ್ಟಿಯಲ್ಲಿ ಪ್ರಕಟ ಮಾಡಿದೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋದಾದ್ರೆ, ಮೊದಲ ಪಟ್ಟಿಯಲ್ಲಿ 39 ಜನರ ಹೆಸರು ರಿಲೀಸ್ ಆಗಿದೆ, ಅಭ್ಯರ್ಥಿಗಳ ಹೆಸರು ರಿಲೀಸ್ ಆಗಿದೆ. ಮೊದಲ ಪಟ್ಟಿಯಲ್ಲಿ ನಿರೀಕ್ಷೆ ಮಾಡಿದಂತೆ ಎಐಸಿಸಿಯ ನಾಯಕ ರಾಹುಲ್ ಗಾಂಧಿ ಅವರ ಹೆಸರು ಕೂಡ ಇದೆ. ಸಾಮಾನ್ಯ ವರ್ಗಕ್ಕೆ 15 ಕ್ಷೇತ್ರಗಳನ್ನ ಕೊಡೋ ಕೆಲಸ ಆಗಿದ್ರೆ 24 SC ST OBCಗೆ ಕ್ಷೇತ್ರಗಳನ್ನ ಹಂಚಿಕೆ ಮಾಡಲಾಗಿದೆ. ಇಷ್ಟು ಮಾತ್ರ ಅಲ್ಲ, 50 ವರ್ಷದ ಒಳಗಿನ 12 ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡೋ ಕೆಲಸವನ್ನ ಮಾಡಲಾಗಿದೆ. ಹಲವು ಹಾಲಿ ಸಂಸದರಿಗೆ ಟಿಕೆಟ್ ಬಿಡುಗಡೆ ಆಗಿದೆ. ರಾಹುಲ್ ಗಾಂಧಿ ಅವರ ವಿಚಾರದಲ್ಲಿ ಅವರು 2 ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಅನ್ನೋ ಕುತೂಹಲ, ಸಸ್ಪೆನ್ಸ್ ಹಾಗೆ ಕಂಟಿನ್ಯೂ ಆಗ್ತಿದೆ. ಬಿಕಾಸ್ ವಯನಾಡ್ನಿಂದ ಅವರ ಹೆಸರು ಈ ಸಲ ಕೂಡ ರೆಪ್ರೆಸೆಂಟ್ ಆಗಿದೆ. ಹಿಂದೆ ವಯನಾಡ್ನಿಂದ ಮುಸ್ಲಿಂ ಲೀಗ್ಗೆ ಟಿಕೆಟ್ ಬಿಟ್ಕೊಡುತ್ತಾ ಕಾಂಗ್ರೆಸ್ ಅನ್ನೋ ಕುತೂಹಲ ಆಯಿತು. ಬಿಕಾಸ್ ಅವ್ರು ಸಾಕಷ್ಟು ಒತ್ತಡ ಹೇರ್ತಾ ಇದ್ರು, ನಮ್ಮ ಪಾಪ್ಯುಲೇಷನ್ ಇದೆ, ಸೊ ನಮಗೆ ಟಿಕೆಟ್ ಕೊಡಿ ಅಂತ. ಬಟ್ ಅದಕ್ಕೆ ಒಪ್ಪಿದ ಹಾಗೆ ಕಾಣಿಸ್ತಾ ಇಲ್ಲ. ಪರಿಣಾಮ ರಾಹುಲ್ ಗಾಂಧಿ ಅವರ ಹೆಸರನ್ನ ವಯನಾಡಿಗೂ ಕೂಡ ಅಲ್ಲಿಂದ ಸ್ಪರ್ಧೆ ಮಾಡೋದಕ್ಕೂ ಕೂಡ ಸೂಚಿಸಲಾಗಿರೋದು ಸ್ಪಷ್ಟ ಆಗ್ತಾ ಇದೆ. ಅಮೇಥಿ ಬಗ್ಗೆ ಇನ್ನೂ ಕೂಡ ಸಸ್ಪೆನ್ಸ್ ರಾಹುಲ್ ಗಾಂಧಿ ಅವರ ವಿಚಾರದಲ್ಲಿ ಉಳಿತಾ ಇದೆ. ಬಿಕಾಸ್ ಲಾಸ್ಟ್ ಟೈಮ್ ಅವರು 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು, ಅಮೇಥಿಯಲ್ಲಿ ಸೋತ್ರು, ಸ್ಮೃತಿ ಇರಾನಿ ವಿರುದ್ಧ ಗೆದ್ದಿದ್ದು ವಯನಾಡ್. ಕಾಂಗ್ರೆಸ್ನ ಮೊದಲ ಪಟ್ಟಿ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಳೆದು ತೂಗಿ ಮೊದಲ ಪಟ್ಟಿಯನ್ನ ಕಾಂಗ್ರೆಸ್ ರಿಲೀಸ್ ಮಾಡಿದೆ. ಮೊದಲ ಪಟ್ಟಿಯಲ್ಲಿ ರಾಜ್ಯದಿಂದ 7 ಮಂದಿಗೆ ಮಣೆ ಹಾಕಲಾಗಿದೆ. ಅಂದ್ರೆ ಕನ್ಫ್ಯೂಷನ್ನೇ ಇಲ್ಲದಂತಹ ಕ್ಷೇತ್ರಗಳಿಗೆ ಹೆಸರನ್ನ ಬಿಡುಗಡೆ ಮಾಡಲಾಗಿದೆ. ಡಿಕೆ ಸುರೇಶ್ ಆಸ್ ಎಕ್ಸ್ಪೆಕ್ಟೆಡ್, ಬಿಕಾಸ್ ಲಾಸ್ಟ್ ಟೈಮ್ ಅಂತ ಮೋದಿ ಅಲೆಯಲ್ಲೂ ಕೂಡ ಗೆದ್ದ ಕಾಂಗ್ರೆಸ್ ಕಡೆಯಿಂದ ಚುನಾವಣೆ ಎದುರಿಸಿ ಗೆದ್ದ ಏಕೈಕ ಸಂಸದ ಆಗಿದ್ರು ಡಿಕೆ ಸುರೇಶ್. ಸೊ ಅವರಿಗೂ ಕೂಡ ಮಣೆ ಹಾಕಲಾಗಿದೆ. ಮುದ್ದ ಹನುಮೇಗೌಡ, ಇವರಿಗೆ ಹಿಂದೆ ಲೋಕಸಭೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿ ಅಭ್ಯಾಸ ಇದೆ. ಸೊ ಅವರಿಗೂ ಕೂಡ ಅಲ್ಲಿ ಅವಕಾಶವನ್ನು ಕೊಡಲಾಗಿದೆ. ತುಮಕೂರು ಕ್ಷೇತ್ರದಿಂದ ಆಬ್ವಿಯಸ್ಲಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಅದೇ ರೀತಿ ಇವ್ರ ಪರವಾಗಿ ಘಟಾನುಘಟಿಗಳೇ ಬ್ಯಾಟ್ ಬೀಸ್ತಾ ಬರ್ತಾ ಇದ್ರು. ಗೀತಾ ಶಿವರಾಜ್ ಕುಮಾರ್ಗೂ ಕೂಡ ಟಿಕೆಟ್ ದಕ್ಕಿದೆ. ಸೊ ಇವ್ರು ಯಾವ ರೀತಿ ಗೆಲ್ತಾರೆ, ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಅವರ ಮಗಳು ಅನ್ನೋದು ಈಗ ಕುತೂಹಲ. ಬೆಂಗಳೂರು ಗ್ರಾಮಾಂತರದಿಂದ ಡಿಕೆ ಸುರೇಶ್ ನಿರೀಕ್ಷೆ ಮಾಡಿದಂತೆ ಅವರಿಗೆ ಟಿಕೆಟ್ ಸಿಕ್ಕಿದೆ. ಒಕ್ಕಲಿಗ ಕಮ್ಯುನಿಟಿಗೆ ಸೇರಿದವರು 2013 ಬೈ ಎಲೆಕ್ಷನ್ ಇಂದ ಅವರ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಕಂಟೆಸ್ಟೆಂಟ್ ಶುರುವಾಗಿದ್ದು. ನೆಕ್ಸ್ಟ್ ತುಮಕೂರು ಕ್ಷೇತ್ರಕ್ಕೆ ಮುದ್ದ ಹನುಮೇಗೌಡರನ್ನ ತನ್ನ ಹುರಿಯಾಳು ಅಂತ ಕಾಂಗ್ರೆಸ್ ಡಿಕ್ಲೇರ್ ಮಾಡಿದೆ. ಇದೇ ನಿರೀಕ್ಷೆ ಜೊತೆಗೆ ಬಂದಿದ್ರು. ಆಮೇಲೆ ಇವ್ರಿಗೆ ಹಿಂದೆ ಲೋಕಸಭೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿ ಅನುಭವ ಇದೆ. ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಮುದ್ದ ಹನುಮೇಗೌಡ ಅವರು ಕೂಡ. ಸಾಕಷ್ಟು ಜನ ಲಾಬಿಯನ್ನ ಮಾಡಿದ್ರು. ಆ ಲಾಬಿ ತಕ್ಕಂತೆ ತುಮಕೂರಿನಲ್ಲಿ ತನ್ನ ಕ್ಯಾಂಡಿಡೇಟ್ ಯಾರು ಅನ್ನೋದನ್ನ ಮೊದಲ ಲಿಸ್ಟ್ ನಲ್ಲೇ ರಿಲೀಸ್ ಮಾಡಿದೆ. ಇದ್ರ ಜೊತೆಗೆ ಶಿವಮೊಗ್ಗದಿಂದ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಮೊದಲ ಸಲ ಇವರು ಚುನಾವಣೆಗೆ ಕಂಟೆಸ್ಟ್ ಮಾಡ್ತಾ ಇರೋದು. ಮತ್ತೆ ಆರ್ಥಿಕವಾಗಿ ಪ್ರಬಲರೂ ಹೌದು, ಆರ್ಥಿಕವಾಗಿ ಸದೃಢರೂ ಹೌದು. ಇದ್ರ ಜೊತೆಗೆ ಹಾಸನದಿಂದ ಶ್ರೇಯಸ್ ಪಟೇಲ್, ನೋಡಿ ಈ ಹೆಸರು ಇದೆಯಲ್ಲ, ಇದು ಲಾಸ್ಟ್ ಟೈಮ್ HD ರೇವಣ್ಣ ಅವರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ನು, ತ್ರಾಸದಾಯಕ ಗೆಲುವನ್ನು ತಂದುಕೊಟ್ಟಂತಹ ಹೆಸರು. ಬಿಕಾಸ್ ಇವರು ಹೊಳೆ ನರಸೀಪುರದಿಂದ ಲಾಸ್ಟ್ ಟೈಮ್ ಕಂಟೆಸ್ಟ್ ಮಾಡಿದ್ರು, ಅದು HD ರೇವಣ್ಣ ವಿರುದ್ಧ. ಕೇವಲ 3152 ಓಟ್ಗಳಿಂದ ಇವರು ಸೋತಿದ್ರು, ತೀರಾ ಕಡಿಮೆ ಮಾರ್ಜಿನ್ನು. ಸೊ ತುಂಬಾ ಸ್ಟ್ರಾಂಗ್ ಅಭ್ಯರ್ಥಿ. ಮತ್ತೆ ಇವರ ತಾತ ಈ ಹಿಂದೆ ದೇವೇಗೌಡರನ್ನೇ ಪಾರ್ಲಿಮೆಂಟರಿ ಎಲೆಕ್ಷನ್ ಅಲ್ಲಿ ಸೋಲಿಸಿದ್ರು. ಸೊ ತುಂಬಾ ಟಫ್ ಫೈಟ್ ಅನ್ನು ಕೊಡುವಂತಹ ನಿರೀಕ್ಷೆ ಇದೆ. ವಿಜಯಪುರದಿಂದ ರಾಜು ಅಲಗೂರ ಅವರನ್ನ ಈ ಸಲ ಕಾಂಗ್ರೆಸ್ ಅನ್ನ ಅಭ್ಯರ್ಥಿಯಾಗಿ ಇಳಿಸ್ತಾ ಇದೆ. ಮಾಜಿ ಶಾಸಕರು ಕೂಡ ಹೌದು ರಾಜು ಅಲಗೂರ. ಇವರ ಹೆಸರು ಕೂಡ ಆಲ್ರೆಡಿ ಸಂಭವ್ಯರ ಪಟ್ಟಿಯಲ್ಲಿ ಇತ್ತು. ಅದೇ ರೀತಿ ವಿಜಯಪುರದಲ್ಲಿ ಬಿಜೆಪಿ ತೆಕ್ಕೆಯಲ್ಲಿರುವಂತಹ ಕ್ಷೇತ್ರವನ್ನ ವಶಕ್ಕೆ ಪಡೆಯುವಲ್ಲಿ ಇವರು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಹಾವೇರಿಯಿಂದ ಆನಂದ ಸ್ವಾಮಿ ಗಡ್ಡದೇವರ ಮಠ. ಯೂಶಲಿ ಹಾವೇರಿಯಿಂದ ಕಾಂಗ್ರೆಸ್ನವರು ಈ ಹಿಂದೆ ಎಲ್ಲ ಅಲ್ಪಸಂಖ್ಯಾತರನ್ನ ಇಳಿಸ್ತಾ ಇದ್ರು, ಅಂದ್ರೆ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತಾ ಇದ್ರು. ಬಟ್ ಈ ಸಲ ಸೂತ್ರ ಚೇಂಜ್ ಮಾಡ್ಕೊಂಡಿದ್ದಾರೆ. ವಯನಾಡ್ನಿಂದ ರಾಹುಲ್ ಗಾಂಧಿ ಲಾಸ್ಟ್ ಟೈಮ್ ಮೊದಲ ಸಲ ಕಂಟೆಸ್ಟ್ ಮಾಡಿದ್ರು, ಗೆದ್ದಿದ್ರು. ಈ ಸಲ ಕೂಡ ಅದೃಷ್ಟ ಪರೀಕ್ಷೆಗೆ ವಯನಾಡ್ನಿಂದ ಇಳಿತಾ ಇದ್ದಾರೆ. ಮುಸ್ಲಿಂ ಲೀಗ್ನ ವಿರೋಧ ಒಳಗೊಳಗೆ ಇದೆ, ಬಟ್ ಏನಾಗುತ್ತೆ ನೋಡೋಣ. ಗೆಲುವಿಗೇನು ತೊಂದರೆ ಇಲ್ಲ ಅಂತಿದ್ದಾರೆ, ನೋಡೋಣ. ರಾಜನಂದಗಾಂವ್ ಕ್ಷೇತ್ರದಿಂದ ಭೂಪೇಶ್ ಬಘೇಲ್ ಅವರನ್ನ ಇಳಿಸೋದಕ್ಕೆ ಸಿದ್ಧತೆ ಆಗಿದೆ. ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್. ಇನ್ನೊಂದು ಕಡೆಗೆ
ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು ಹೌದು ಕೆ.ಸಿ. ವೇಣುಗೋಪಾಲ್. ಇವರು ಕೇರಳದಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಇವರ ಸ್ಪರ್ಧೆ ಕೂಡ ನಿರೀಕ್ಷಿತವಾಗಿತ್ತು. ತಿರುವನಂತಪುರದಿಂದ ಶಶಿ ತರೂರ್ ಅವರು ಸ್ಥಾನವನ್ನ ಪಡ್ಕೊಳ್ತಾ ಇದ್ದಾರೆ. ಮೊದಲ ಪಟ್ಟಿಯಲ್ಲಿ ಸ್ಥಾನ ಪಡೆದ ರಾಷ್ಟ್ರೀಯ ನಾಯಕರು ಅಂದ್ರೆ ನ್ಯಾಷನಲ್ ಫೇಸಸ್ ಯಾವುದು ಅನ್ನೋದನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ಕಾಸರಗೋಡ್ನಿಂದ ರಾಜಾ ಮೋಹನ್ ಉನ್ನಿತನ್ ಅವರನ್ನ ಇಳಿಸೋದಕ್ಕೆ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ. ಕಣ್ಣೂರಿನಿಂದ ಕೆ ಸುಧಾಕರನ್ ಅವರು ಕಾಂಗ್ರೆಸ್ ಚಿಹ್ನೆ ಅಡಿ ರೆಪ್ರೆಸೆಂಟ್ ಮಾಡ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಕಣ್ಣೂರು ಮುಸ್ಲಿಂ ಡಾಮಿನೇಟೆಡ್ ಏರಿಯಾ ಕೂಡ ಹೌದು. ಕೆ ಸುಧಾಕರ್ ಅವರನ್ನ ಇಳಿಸ್ತಾ ಇದ್ದಾರೆ ಕಾಂಗ್ರೆಸ್ ಕಡೆಯಿಂದ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ 7 ಜನ ಹುರಿಯಾಳುಗಳು ರಾಜ್ಯದಿಂದ ಕಣಕ್ಕಿಳಿಯೋದು ಸ್ಪಷ್ಟ ಆಗಿದೆ. ಚುನಾವಣೆಯಲ್ಲಿ ಸಿಂಗಲ್ ಡಿಜಿಟ್ ನಿಂದ ಡಬಲ್ ಡಿಜಿಟ್ ಸಾಧನೆ ಮಾಡಲೇಬೇಕು ಅಂತ ಹಪಾಹಪಿ ಟಾರ್ಗೆಟ್ 20 ಕಾಂಗ್ರೆಸ್ ಇಟ್ಕೊಂಡಿದೆ. ಆದ್ರೆ 3 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಒಂದು ತಲೆನೋವಂತೂ ಇದೆ. 3 ನಾಯಕರು 3 ಕ್ಷೇತ್ರದಲ್ಲಿ ಸಹಕರಿಸುವ ಬಗ್ಗೆ ಮಾತುಕತೆಗಳು ಆಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಕಾರಣಕ್ಕೆ ಈ ಬಾರಿ ಕೂಡ ಕಲಬುರಗಿಯನ್ನ ಟಾರ್ಗೆಟ್ ಮಾಡೋದು ಶತಸಿದ್ಧ ಅನ್ನೋದು ಗೊತ್ತೇ ಇದೆ. ಕಾಂಗ್ರೆಸ್ಗೆ ಬೆಂಗಳೂರು ಗ್ರಾಮಾಂತರ ಹಾಗೂ ಮೈಸೂರು ಕೂಡ ಟಾರ್ಗೆಟ್ ಲಿಸ್ಟ್ ಅಲ್ಲಿ ಇದೆ. ಸಿಎಂ ಡಿಸಿಎಂ ಖರ್ಗೆ 3 ಪರಸ್ಪರ ಸಹಕಾರ ಕೊಡೋದಕ್ಕೆ ಈ ಮೂಲಕ ನಿರ್ಧರಿಸಿದ್ದಾರೆ. ಈ ಕ್ಷೇತ್ರ ಗೆಲ್ಲಿಸಿಕೊಳ್ಳೋದಕ್ಕೆ ನೀವು ನಿಮ್ಮ ವರ್ಚಸ್ಸು ಸಮುದಾಯದ ಮತಗಳನ್ನ ತಂದ್ರೆ 3 ಜನ ಕೂಡ 3 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಗೆಲ್ಲಿಸಿಕೊಂಡು ವರ್ಚಸ್ಸನ್ನ ಹೆಚ್ಚಳ ಮಾಡ್ಕೊಳ್ಬಹುದು ಅನ್ನೋ ಮಾತುಕತೆ ಆಗಿದೆಯಂತೆ. ಬಿಕಾಸ್ ಲಾಸ್ಟ್ ಟೈಮ್ ನಾವು ನೋಡಿದ್ವಿ 5 ದಶಕಗಳ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಕಾರಣದಲ್ಲಿ ಅವರು ಸೋತಿದ್ರು. 2019ರ ಚುನಾವಣಾ ರಾಜಕಾರಣ ಇಲ್ಲಿ ತನಕ ಅವರು ಚುನಾವಣಾ ರಾಜಕಾರಣದಲ್ಲಿ ಸೋತಿದ್ದೇ ಇಲ್ಲ. ಬೀಟ್ ಗುರುಮಟ್ಕಲ್ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಸತತವಾಗಿ ಅವರು 1972ರಿಂದ ಕಂಟೆಸ್ಟ್ ಮಾಡ್ತಾ ಬರ್ತಾ ಇದ್ರು. 2004ರ ತನಕ ಅಲ್ಲಿ ಸೋತಿದ್ದೇ ಇಲ್ಲ ಅವರು. ಈ ಕಡೆ ಕಲಬುರಗಿಯಿಂದ ಕೂಡ ಅವರು ಸತತವಾಗಿ ಗೆಲ್ತಾ ಬರ್ತಾ ಇದ್ರು. ಬಟ್ ಅವರ ಗೆಲುವಿಗೆ ಬ್ರೇಕ್ ಹಾಕಿದ್ದು ಬಿಜೆಪಿ ನಾಯಕರು. ಸೊ ಈ ಸಲ ಹೇಗಾದ್ರೂ ಮಾಡಿ ಕಲಬುರಗಿ ಕ್ಷೇತ್ರವನ್ನ ವಶಕ್ಕೆ ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಚಿಂತನೆಯನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಈ ಸಲ ರೆಡ್ ಕಾರ್ಪೆಟ್ ಇಲ್ಲ ಅನ್ನುವಂತಹ ವಿಚಾರ ಇದೆ. ದೆಹಲಿಯಲ್ಲಿ 3 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಈಗ ನೀವು ನೋಡ್ತಾ ಇದ್ದೀರಾ. 3 ನಾಯಕರು 3 ಕ್ಷೇತ್ರದಲ್ಲಿ ಸಹಕರಿಸುವ ಬಗ್ಗೆ ಮಾತುಕತೆಗಳಾಗಿದೆಯಂತೆ. ಸಿದ್ದರಾಮಯ್ಯ ತವರು ಕ್ಷೇತ್ರ ಅನ್ನೋ ಕಾರಣಕ್ಕೆ ಮೈಸೂರು ಅತ್ಯಂತ ಪ್ರತಿಷ್ಠಿತವಾಗಿ ಮಾರ್ಪಟ್ಟಿದೆ. ಡಿ.ಕೆ. ಶಿವಕುಮಾರ್ ತವರು ಕ್ಷೇತ್ರ ಅನ್ನೋ ಕಾರಣಕ್ಕೆ ಬೆಂಗಳೂರು ಗ್ರಾಮಾಂತರ ಕೂಡ ತುಂಬಾ ಇಂಪಾರ್ಟೆಂಟು ಕಾಂಗ್ರೆಸ್ಗೆ. ಮಲ್ಲಿಕಾರ್ಜುನ್ ಖರ್ಗೆ ಕ್ಷೇತ್ರವಾಗಿರುವಂತಹ ಕಲಬುರಗಿಯನ್ನ ಕೂಡ ಗೆದ್ದುಕೊಳ್ಳಲೇಬೇಕು ಅನ್ನೋ ಧಾವಂತ ಕಾಣಿಸ್ತಾ ಇದೆ. ಈ 3 ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಮಟ್ಟ ಹಾಕಬೇಕು ಅಂತ ಇವರು ಪ್ಲಾನ್ ಮಾಡ್ತಾ ಇದ್ದಾರೆ. ಬಿಜೆಪಿಗರು ಈ 3 ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತ ಹೇಳಿ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಶತಾಯಗತಾಯ ಈ 3 ಕ್ಷೇತ್ರಗಳು ಜಿದ್ದಾಜಿದ್ದಿನ ಕ್ಷೇತ್ರಗಳಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾವುದಾದ್ರೂ ಒಂದು ಕ್ಷೇತ್ರ ಕಳ್ಕೊಂಡ್ರು ಕೂಡ ಸಮುದಾಯದ ನಾಯಕ ವರ್ಚಸ್ವಿ ನಾಯಕ ಅನ್ನೋ ಪಟ್ಟಿ ಹೋಗ್ಬಿಡುತ್ತೆ. ಆಮೇಲೆ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಳ್ಳಿಕ್ಕಾಗ್ಲಿಲ್ಲ ಅನ್ನುವಂತಹ ಕಳಂಕ ಬಂದ್ಬಿಡುತ್ತೆ. ಆ ಹಣೆಪಟ್ಟಿ ಬರಬಾರ್ದು ಅಂತ ಹೇಳಿದ್ರೆ 3 ನಾಯಕರು ಪ್ರಬಲ ಸಮುದಾಯಕ್ಕೆ ಸೇರಿದಂತಹ 3 ನಾಯಕರ ಸಹಕಾರ ಒಬ್ರಿಗೊಬ್ರಿಗೆ ತುಂಬಾ ಅನಿವಾರ್ಯ ಅನ್ನೋದು ತಿಳಿದು ಬರ್ತಾ ಇದೆ. ಇದನ್ನು ಚೆನ್ನಾಗಿ ಅರ್ತಿದ್ದಾರೆ 3 ನಾಯಕರು. ಸೊ ಪರ್ಯಾಯವಾಗಿ ಮತಗಳ ಹಂಚಿಕೆ ಅಥವಾ ಒಳಪೆಟ್ಟು ಬೀಳದೆ ಇರೋ ರೀತಿ ನೋಡ್ಕೊಳ್ಳುವಂತಹ ಅತಿ ದೊಡ್ಡ ಜವಾಬ್ದಾರಿ ಕೂಡ 3 ನಾಯಕರಿಗಿದೆ. ಒಕ್ಕಲಿಗ, ಕುರುಬ ಜೊತೆಗೆ ದಲಿತರ ಪ್ರಮುಖ ನಾಯಕರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಹಕಾರ ಅತ್ಯಂತ ಮುಖ್ಯ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳಾಗಿರೋದು ಗೊತ್ತಾಗ್ತಾ ಇದೆ. ಇನ್ನು ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಈಗ ಮತ್ತೊಂದು ಸಸ್ಪೆನ್ಸ್ ಮುಂದುವರಿತಾ ಇರೋದು ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಚಾರದಲ್ಲಿ. ಸದ್ಯಕ್ಕೆ ಅವರು ರಾಜ್ಯಸಭಾ ಸದಸ್ಯ. ಬಟ್ ಲೋಕಸಭೆ ಚುನಾವಣೆಗೆ ರಾಜ್ಯದಿಂದ ಸ್ಪರ್ಧೆ ಮಾಡ್ತಾರ ಮಲ್ಲಿಕಾರ್ಜುನ್ ಖರ್ಗೆ? ಈ ಪ್ರಶ್ನೆಗೆ ಫಸ್ಟ್ ಲಿಸ್ಟ್ ನಲ್ಲಂತೂ ಉತ್ತರ ಸಿಕ್ಕಿಲ್ಲ. ದೆಹಲಿ ಅಂಗಳದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಪರ್ಧೆ ಬಗ್ಗೆ ಚರ್ಚೆ ಆಗಿದೆ. ಸೋನಿಯಾ ಸ್ಪರ್ಧೆ ಮಾಡದ ಕಾರಣ ಹಿರಿಯರೊಬ್ಬರ ಸ್ಪರ್ಧೆ ಅನಿವಾರ್ಯ ಅನ್ನುವಂತಹ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಖರ್ಗೆ ನಾನಾಗ್ಲೇ ಹೇಳ್ತಾ ಇದ್ದೆ 5 ದಶಕಗಳ ಪಾಲಿಟಿಕ್ಸ್ ಅನ್ನ ಮಾಡಿ ಅವರಿಗೆ ಗೊತ್ತಿದೆ. ಸೊ ಹಿರಿಯರ ಅನುಭವ ಎರಡೂ ಬೇಕು ಲೋಕಸಭೆಯಲ್ಲಿ, ಆಗ್ಲೇ ಅದಕ್ಕೊಂದು ಗತ್ತು ವೈಟೇಜ್ ಇರೋದು ಅನ್ನುವಂತಹ ಮಾತಿದೆ. ಇಲ್ಲಿ ತನಕ ಅವರು ಸೋತಿರಲಿಲ್ಲ 2019ರ ತನಕ. ಬಟ್ ಮೊದಲ ಚುನಾವಣಾ ರಾಜಕೀಯದಲ್ಲಿ ಸೋತಿದ್ದೆ, ಸೋಲಿನ ಕಹಿ ಅನುಭವ ಆಗಿದ್ದೆ ಅವರಿಗೆ ಉಮೇಶ್ ಜಾಧವ್ ಮೂಲಕ. ಅದು ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ. ಅದಾದ ನಂತರ ಅವರು ರಾಜ್ಯಸಭೆಗೆ ಹೋದ್ರು, ನಂತರ ಅಲ್ಲಿ ವಿಪಕ್ಷ ನಾಯಕರಾದ್ರು, ಈಗ ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ. ಸೊ ಇಷ್ಟೆಲ್ಲ ಅನುಭವ ಇರುವಂತಹ ಖರ್ಗೆ ಅವರು ಡೈರೆಕ್ಟ್ ಎಲೆಕ್ಷನ್ ನಲ್ಲಿ ಇನ್ವಾಲ್ವ್ ಆಗಬೇಕು, ಅವರು ಕಂಟೆಸ್ಟ್ ಮಾಡಬೇಕು ಅನ್ನೋದು ಒಂದು ಮಾತಿದೆ. ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಚುನಾವಣೆಗೆ ಸ್ಪರ್ಧೆ ಮಾಡದೇ ಇರೋ ನಿರ್ಧಾರದ ನಡುವೆ ಖರ್ಗೆ ಸ್ಪರ್ಧೆ ಆಗಬೇಕು ಅನ್ನೋ ತಯಾರಿಗಳು ಆಗ್ತಾ ಇದೆ. ಸೋನಿಯಾ ಗಾಂಧಿ ಅವರು ಸ್ಪರ್ಧೆ ಮಾಡದ ಕಾರಣ ಹಿರಿಯರ ಸ್ಪರ್ಧೆ ಆಗಲೇಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅಂತಹ ಉತ್ತಮ ಸಂಸದೀಯ ಪಟುವಿನ ಅಗತ್ಯತೆ
ಇದೆ ಅನ್ನೋ ಮಾತು. ಎಐಸಿಸಿ ಅಧ್ಯಕ್ಷ ಹಾಗೂ ದಲಿತ ನಾಯಕರ ಸ್ಪರ್ಧೆಗೆ ಒತ್ತಡ ಎರಡೂ ಕೂಡ ಕೇಳಿ ಬರ್ತಾ ಇದೆ. ಖರ್ಗೆ ಸ್ಪರ್ಧೆ ಮಾಡಲಿ ಅಂತ ಎಐಸಿಸಿ ಮಟ್ಟದಲ್ಲಿ ಭಾರಿ ದೊಡ್ಡ ಚರ್ಚೆ ಹಾಗೂ ಅವರ ಮನವೊಲಿಸುವಂತಹ ಕೆಲಸ ಕೂಡ ಇತರೆ ಕಾಂಗ್ರೆಸ್ ನಾಯಕರಿಂದ ಆಗ್ತಾ ಇದೆ. ಅಂತಿಮವಾಗಿ ಡಿಸಿಷನ್ ಬರೋದು ಕಾಂಗ್ರೆಸ್ನ ಹೈಕಮಾಂಡ್ ನಿಂದಲೇ. ಸೊ ಸಸ್ಪೆನ್ಸ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಲಬುರಗಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಅಳಿಯ ರಾಧಾಕೃಷ್ಣ ಅವರನ್ನೇ ಫೀಲ್ಡ್ ಮಾಡ್ತಾರೆ ಅನ್ನೋ ಮಾತಿತ್ತು. ಬಟ್ ಅದೇ ರೀತಿ ಫೈನಲೈಸ್ ಕೂಡ ಮಾಡಿದ್ದಾರೆ ರಾಜ್ಯ ನಾಯಕರು ಪಟ್ಟಿಯನ್ನ ಅಂತ ಇತ್ತು. ಆದ್ರೆ ಅಂತಿಮ ಡಿಸಿಷನ್ ಬರೋದು ಕಾಂಗ್ರೆಸ್ನ ಹೈಕಮಾಂಡ್ ನಿಂದಲೇ. ಕಾಂಗ್ರೆಸ್ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರಿಗೆ ಅಂತಿಮ ಮುದ್ರೆ ಒತ್ತುತ್ತಾ ಅಥವಾ ಖರ್ಗೆ ಅವರು ಸೂಚಿಸಿದ ರಾಧಾಕೃಷ್ಣ ಅವರ ಹೆಸರಿಗೆ ಅಂತಿಮ ಮುದ್ರೆ ಒತ್ತುತ್ತಾ ಅನ್ನೋದೇ ಈ ಕ್ಷಣದ ಕುತೂಹಲ ಅಂತೂ ಇದ್ದೇ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಖರ್ಗೆ ಅವರ ವಿಚಾರದಲ್ಲಿ 1972 ಇಂದ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಬರ್ತಾ ಇದ್ರು. ಗುರುಮಿಟ್ಕಲ್ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡ್ತಾ ಬರ್ತಾ ಇದ್ರು. 2004 ತನಕ ವಿಧಾನಸಭೆ ಚುನಾವಣೆಯಲ್ಲಂತೂ ಅವ್ರು ಸೋತಿರ್ಲಿಲ್ಲ. ಅದಾದ ನಂತರ ಲೋಕಸಭೆ ಚುನಾವಣೆ 2004, 9, 14 ಅಲ್ಲೂ ಕೂಡ ಗೆದ್ದಿದ್ರು. ಆದ್ರೆ 19ರಲ್ಲಿ ಸೋತರು.